ನಾನೇ ನನ್ನ ಕೈಯಾರೆ ಇಟ್ಟಿದ್ ಒಡವೆ ಇದ್ದಕ್ಕಿದ್ದಂಗೆ ಮಾಯ ಆಯ್ತು ಅಂದ್ರೆ ಏನರ್ಥ? ಆಹಾ, ಇದ್ದೋರ್ 3 ಜನದಲ್ಲಿ ಕದ್ದೋರ್ ಯಾರು ಅಂತ ಕೇಳಿದ್ರೆ ಯಾರನ್ನ ಕೇಳ್ತೀಯಾ? ಯಾರ ಮೇಲೆ ಅನುಮಾನ ಪಡ್ತೀಯಾ? ತಮ್ಮನ ಸಂಪಾದನೆನ ಅಕ್ಕ ಭಾವ ನುಂಗಿದ್ರು ಅನ್ನೋ ಆಪಾದನೆ ಬರೋ ಹಾಗಾಯ್ತಲ್ಲ. ಛೇ ಏನು ಮಾತು ಅಂತ ಆಡ್ತಿದ್ದೀರಾ ಭಾವ? ನೀವು ನನ್ನ ತಂದೆ ಸ್ಥಾನದಲ್ಲಿದ್ದೀರಾ. ನಮ್ಮ ಅಕ್ಕ ನನ್ನ ಮದುವೆ ಆದಾಗಿಂದ ನಮ್ಮ ಮನೆಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದೀರಾ. ನಮ್ಮ ತಂದೆ ಯಾವತ್ತೂ ನಿಮ್ಮನ್ನ ಅಳಿಯ ಅಂತ ಹೇಳ್ತಿರ್ಲಿಲ್ಲ, ನಮ್ಮನೆ ಹಿರಿಮಗ ಅಂತಿದ್ರು. ಅಣ್ಣ ಗುರುರಾಜನ ಸಾಕಿ ವಿದ್ಯಾಭ್ಯಾಸ ಕೊಡಿಸಿದ್ರಿ. ಅಪ್ಪ ಹೋದ್ಮೇಲೆ ನನ್ನನ್ನೂ ಕರ್ಕೊಂಡು ಬಂದು ಸಾಕ್ತಿದ್ದೀರಾ. ತೀರಿಸೋದಕ್ಕಾಗದೇ ಇರೋಷ್ಟು ನಿಮ್ಮ ಋಣ ನಮ್ಮ ಮೇಲಿದೆ. ಅಂಥದ್ರಲ್ಲಿ ಸಣ್ಣ ಉಡುಗೊರೆಗೋಸ್ಕರ ನಿಮ್ಮ ಮೇಲೆ ಅನುಮಾನ ಪಡ್ತಾರಿಯೇ? ನೀನ್ ಪಡೆದೇ ಇರ್ಬೋದು ವೆಂಕಟನಾಥ, ಆದ್ರೆ ಹೊರಗಿನವ್ರಿಗೆ ಉತ್ತರ ಕೊಡ್ಲೇಬೇಕಲ್ಲ. ಪ್ರಶ್ನೆ ಕೇಳೋರಿಲ್ದೇ ಇರುವಾಗ ಉತ್ತರ ಯಾರಿಗೆ ಹೇಳ್ತೀರಾ ಭಾವ? ಹಾಗೆ ನೋಡೋಕ್ ಹೋದ್ರೆ ಆ ಒಡವೆ ನಿಮಗೆ ಸೇರಬೇಕು. ನೀವು ನನ್ನ ಕರ್ಕೊಂಡು ಬಂದು ವಿದ್ಯಾಬುದ್ಧಿ ಕೊಟ್ರಿ, ವಿದ್ವತ್ ಕೊಟ್ರಿ. ಅದನ್ನು ಮೆಚ್ಚಿಯೇ ಅಲ್ವೇ ರಾಜರು ನನಗೆ ಸನ್ಮಾನ ಮಾಡಿದ್ದು? ಹಾಗೆ ನೋಡೋಕೋದ್ರೆ ಆ ಸನ್ಮಾನ ನಿಮಗೇ ಸಲ್ಲಬೇಕು. ಭಾವ, ಆ ಒಡವೆ ಅಗತ್ಯ ನಮಗಿರ್ಲಿಲ್ಲ, ಅದಕ್ಕೆ ಪೆಟಾರಿಯಲ್ಲಿಟ್ಟಿದ್ವಿ. ಅಗತ್ಯ ಇರೋರು ಯಾರೋ ತಗೊಂಡು ಹೋಗಿದ್ದಾರೆ, ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಚಿಂತೆ? ಈ ವಯಸ್ಸಿಗೆ ನೀನ್ ಇಷ್ಟೊಂದು ವೈರಾಗ್ಯ ಬೆಳೆಸ್ಕೊಂಡ್ರೆ ಸಂಸಾರ ಹೇಗೋ ಮಾಡ್ತೀಯಾ? ಅಲ್ಲ ಕಣು, ಒಡವೆ ನಿಂದೋ ನಮ್ದೋ ಅದ್ ಬೇರೆ ಮಾತು. ಆದ್ರೆ ಪೆಟಾರಿಲಿದ್ದ ಒಡವೆ ಕಳ್ದೋಗಿದೆ ಅಂದ್ರೆ ಯಾರೋ ಕದ್ದಿರ್ಬೇಕಲ್ವಾ? ಕದ್ದಿರ್ಬೇಕಲ್ಲ, ಕದ್ದಿದ್ದಾರೆ. ಅದಕ್ಕೇನ್ ಕೈ ಕಾಲಿದ್ಯಾ ಪೆಟಾರಿಯಿಂದ ಆಚೆ ಬಂದು ನೆಡ್ಕೊಂಡು ಹೋಗೋದಿಕ್ಕೆ? ವೆಂಕಟನಾಥ, ನೀನ್ ಏನೇನೋ ಪವಾಡ ಮಾಡಿದ್ಯಾ, ಯಾರ್ಯಾರ್ದು ಜೀವ ಉಳಿಸಿದ್ಯಾ, ಕಾಯಿಲೆ ವಾಸಿ ಮಾಡಿದ್ಯಾ. ಇದಕ್ಕೂ ಏನಾದ್ರೂ ಪರಿಹಾರ ಹುಡ್ಕೋ. ಯಾರ್ ಕದ್ರು ಅಂತ ಹೇಳು ನೋಡೋಣ. ಅಕ್ಕ ಅಕ್ಕ, ಪರಿಹಾರ ಹೇಳಕ್ಕೆ ನಾನೇನ್ ದೇವ್ರ? ನೋಡು, ಕಳ್ತನ ಮಾಡೋದಕ್ಕೆ 2 ಕಾರಣ ಇರುತ್ತೆ. ಒಂದು ಅವಶ್ಯಕತೆ, ಇನ್ನೊಂದು ಆಸೆ. ಅವಶ್ಯಕತೆ ಇರೋರು ಕದ್ಕೊಂಡು ಹೋಗಿದ್ರೆ ನಮ್ ವಸ್ತು ಅವ್ರಿಗೆ ಉಪಯೋಗ ಬಂತು ಅಂತ ಖುಷಿ ಪಡೋಣ.